ಹಾಯ್ ವಿದ್ಯಾರ್ಥಿಗಳೇ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, 2026ರ ದ್ವಿತೀಯ PUC ಪರೀಕ್ಷೆ 2ರ ಪರಿಷ್ಕೃತ ವೇಳಾಪಟ್ಟಿ ಈ ಒಂದು ವಿಡಿಯೋದಲ್ಲಿ ಬಂದಾಗಿದೆ. ಹಾಗಾದರೆ ನಾನು ವ್ಯಕ್ತಪಡಿಸ್ತಾ ಹೋಗ್ತೇನೆ ಯಾವಾಗ ಯಾವ ಪರೀಕ್ಷೆ ಇದೆ ಅನ್ನೋದು ಎಲ್ಲ ವೇಳಾಪಟ್ಟಿ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಕೊಡ್ತಾ ಇದ್ದೇನೆ. ಹಾಗಾದರೆ ಇಲ್ಲಿ ಸೆಕೆಂಡ್ PUC ದ್ವಿತೀಯ PUC ಪರೀಕ್ಷೆ 1ರ ಒಂದು ರಿಸಲ್ಟ್ ಏಪ್ರಿಲ್ 8, 9, 10 ಈ 3 ದಿನದಲ್ಲಿ ಒಂದು ದಿನ ಯಾವುದಾದ್ರೂ ಒಂದು ದಿನದಲ್ಲಿ ನಿಮ್ಮ ರಿಸಲ್ಟ್ ಬರುತ್ತೆ. ಈಗ ಮೌಲ್ಯಮಾಪನ ಮುಕ್ತಾಯವಾಗಿದೆ. ಹಾಗಾದರೆ 2026 ದ್ವಿತೀಯ PUC ಪರೀಕ್ಷೆ 2ರ ಪರಿಷ್ಕೃತ ವೇಳಾಪಟ್ಟಿ ಯಾರಿಗೆ ಅಂದರೆ, ಒಂದು ಪರೀಕ್ಷೆ 1ರಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ 2ರ ಒಂದು ಪರೀಕ್ಷೆಯನ್ನು ಬರೆಯುವಂಥ ವಿದ್ಯಾರ್ಥಿಗಳಿಗೆ ಈ ವೇಳಾಪಟ್ಟಿ ತುಂಬ ಅವಶ್ಯಕತೆವಾಗಿರುತ್ತೆ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ. 25/4/2026 ಶನಿವಾರದಂದು ಕನ್ನಡ ಅರಬಿಕ್ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪರೀಕ್ಷೆ ನಡೀತಾ ಇದೆ. ಸೇಮ್ ಟು ಸೇಮ್ ಅಂಕಗಳು, ಸೇಮ್ ಟು ಸೇಮ್ ಸಮಯ ಇರುತ್ತೆ. ನೆಕ್ಸ್ಟ್ 26/4/2026 ಭಾನುವಾರ ರಜಾ ದಿನ ಇರುತ್ತೆ. 27/4/2026 ಸೋಮವಾರದಂದು ಇಲ್ಲಿ ಐಚ್ಛಿಕ ಕನ್ನಡ, ತರ್ಕಶಾಸ್ತ್ರ, ಲೆಕ್ಕಶಾಸ್ತ್ರ, ರಸಾಯನಶಾಸ್ತ್ರಕ್ಕೆ ಪರೀಕ್ಷೆಗಳು ನಡೀತದೆ. 28/4/2026 ಮಂಗಳವಾರದಂದು ಇಂಗ್ಲೀಷ್ ಪರೀಕ್ಷೆ ನಡೀತದೆ. 29/4/2026 ಬುಧವಾರದಂದು ಇಲ್ಲಿ ವ್ಯವಹಾರ ಅಧ್ಯಯನ, ಭೌತಶಾಸ್ತ್ರ, ಶಿಕ್ಷಣಶಾಸ್ತ್ರ ಇಲ್ಲಿ ವಿಷಯಗಳಿಗೆ ಪರೀಕ್ಷೆ ನಡೀತದೆ. 30/4/2026 ಗುರುವಾರದಂದು ಅರ್ಥಶಾಸ್ತ್ರ, ಜೀವಶಾಸ್ತ್ರ ಪರೀಕ್ಷೆಗಳು ನಡೀತದೆ. ಜೊತೆಗೆ ಇಲ್ಲಿ ಶುಕ್ರವಾರದಂದು 1/5/2026 ರಜಾ ದಿನ ಇರುತ್ತೆ. 2/5/2026 ಶನಿವಾರದಂದು ಇತಿಹಾಸ, ಗಣಿತ, ಗೃಹ ವಿಜ್ಞಾನ ವಿಷಯಗಳಿಗೆ ಇಲ್ಲಿ ಪರೀಕ್ಷೆಗಳು ನಡೀತದೆ. ಹಾಗೆ 3/5/2026 ಭಾನುವಾರದಂದು ರಜೆ ದಿನ ಇರುತ್ತೆ. 4/5/2026 ಸೋಮವಾರದಂದು ರಾಜ್ಯಶಾಸ್ತ್ರ, ವಿದ್ಯುನ್ಮಾನಶಾಸ್ತ್ರ, ಗಣಿತ ವಿಜ್ಞಾನ ವಿಷಯಗಳಿಗೆ ಇಲ್ಲಿ ಪರೀಕ್ಷೆಗಳು ನಡೀತದೆ. 5/5/2026 ಮಂಗಳವಾರ ಹಿಂದಿ ಪರೀಕ್ಷೆ ನಡೀತದೆ. ಜೊತೆಗೆ 6/5/2026 ಬುಧವಾರದಂದು ಇಲ್ಲಿ ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ ಒಂದು ವಿಷಯಗಳಿಗೆ ಇಲ್ಲಿ ಪರೀಕ್ಷೆಗಳು ನಡೀತದೆ. 7/5/2026 ಗುರುವಾರ ಇಲ್ಲಿ ಭೂಗೋಳಶಾಸ್ತ್ರ, ಮನ್ನಂಶಾಸ್ತ್ರ, ಭೂಗರ್ಭಶಾಸ್ತ್ರ, ಮೂಲ ಗಣಿತ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಪರೀಕ್ಷೆಗಳು ನಡೆದರೆ, 8/5/2026 ಶುಕ್ರವಾರದಂದು ತಮಿಳು, ತೆಲುಗು, ಮಲಯಾಳಂ, ಮರಾಠಿ ಇವುಗಳಿಗೆ ನಡೆದರೆ, 8/5/2026 ಶುಕ್ರವಾರದಂದು ಇಲ್ಲಿ ಅದೇ ಹಿಂದೂಸ್ತಾನಿ ಸಂಗೀತ ಅವುಗಳು ಕೂಡ ಅದೇ ದಿನದಂದು ಇದೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಈ ಒಂದು ಪರೀಕ್ಷೆ ಒಂದು ವೇಳಾಪಟ್ಟಿ ಅಂತಿಮವಾದದ್ದು. ಇದು ಇಂಗ್ಲೀಷ್ ಮೀಡಿಯಮ್ದಲ್ಲಿದೆ, ಅದು ಕನ್ನಡ ಮೀಡಿಯಮ್ದಲ್ಲಿ ಇರುತ್ತೆ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.